ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ಕೈ ರುಚಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಹಬ್ಬದ ಬಾಳೆ ಎಲೆ ಊಟಕ್ಕೆ ಮಾಡುವಂಥ 2 ಥರ ಕೋಸಂಬರಿ, 2 ಥರದ ಪಲ್ಯ, ಪುಳಿಯೋಗರೆ, ಹೋಳಿಗೆ ಸಾರು, ಆಂಬೋಡೆ ಮತ್ತು ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಆರಾಮಾಗಿ ಎಲ್ಲ ಅಡುಗೆಗಳನ್ನ ಹಬ್ಬದ ದಿನ ಮಾಡಿ ಎಂಜಾಯ್ ಮಾಡ್ಬೋದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ 1 ಕಪ್ಪಷ್ಟು ತೊಗರಿಬೇಳೆನ ಚೆನ್ನಾಗಿ 3ರಿಂದ 4 ಸಲ ತೊಳೆದು ತಗೊಂಡಿದ್ದೀನಿ. ಇದಕ್ಕೆ ಒಂದು 5 ಕಪ್ಪಷ್ಟು ನೀರು, ಚಿಟಿಕೆ ಉಪ್ಪು, ಚಿಟಿಕೆ ಅರಿಶಿನ, 1 ಸ್ಪೂನ್ ತುಪ್ಪನ ಹಾಕಿ ಮುಚ್ಚಳ ಮುಚ್ಚಿ ಬೇಯಕ್ಕೆ ಇಟ್ಕೊಳ್ಳೋಣ. ಅಷ್ಟರಲ್ಲಿ ಕಣಕಕ್ಕೆ 3/4 ಕಪ್ಪಷ್ಟು ಚಿರೋಟಿ ರವೆನ ಹಾಕ್ತಾಯಿದ್ದೀನಿ. ಇದಕ್ಕೆ 1/4 ಕಪ್ಪಷ್ಟು ಮೈದಾನ ಹಾಕ್ಕೊಳ್ಳೋಣ. ಚಿಟಿಕೆ ಉಪ್ಪು, ಚಿಟಿಕೆ ಅರಿಶಿನ ಸೇರಿಸ್ಕೊಳ್ಳೋಣ. ಇದನ್ನೆಲ್ಲ ಚೆನ್ನಾಗಿ ಒಂದು ಸಲ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಮೆತ್ತಗೆ ಕಲಿಸ್ಕೋಬೇಕಾಗತ್ತೆ. ರವೆ ಹಾಕಿರೋದ್ರಿಂದ ಇದು ನೆಂದ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ನೋಡಿ, ಈ ಹದಕ್ಕೆ ಕಲಿಸಿದ್ರೆ ಆಯಿತು. ಇದ್ರ ಮೇಲೆ 4ರಿಂದ 5 ಚಮಚ ಎಣ್ಣೆನ ಹಾಕಿ ಹಿಟ್ಟಿನ ಮೇಲೆ ನೀಟಾಗಿ ಒಂದ್ಸಲ ಸವರ್ಕೊಂಡು ಕನಿಷ್ಠ ಪಕ್ಷ 1 ಗಂಟೆಗಳ ಕಾಲನಾದರೂ ಇದನ್ನು ನೆನೆಯೋಕ್ಕೆ ಬಿಟ್ಬಿಡಬೇಕು. ಅಷ್ಟರಲ್ಲಿ ಬೇಳೆ ಸಹ ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು. ಇಷ್ಟು ಬೆಂದರೆ ಸಾಕಾಗತ್ತೆ. ಈಗ ಇದನ್ನು ಒಂದು ಸ್ಟ್ರೈನರ್ ಸಹಾಯದಿಂದ ಬಸ್ಕೊಂಡು ಬಿಡೋಣ. ಈಗ 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. 1 ಕಪ್ ಬೇಳೆಗೆ 1 ಕಪ್ಪಷ್ಟು ಬೆಲ್ಲನ ಕ್ಲೀನ್ ಮಾಡೋದಕ್ಕೆ ಹಾಕೋತಾ ಇದ್ದೀನಿ. 1/4 ಲೋಟ, ಚಿಕ್ಕ ಲೋಟದಷ್ಟು ನೀರನ್ನ ಹಾಕಿ ಇದನ್ನು ಬೆಲ್ಲನೆಲ್ಲ ಕರಗಿಸ್ಕೊಳ್ಳೋಣ. ಈಗ ಬೆಲ್ಲ ಎಲ್ಲ ಕರಗಿದೆ. ಈಗ ಇದನ್ನು ಶೋಧಿಸ್ಕೊಳ್ಳೋಣ. ಬೆಲ್ಲದಲ್ಲಿ ಏನಾದರೂ ಕಸ ಇದ್ದರೆ ಬಂದ್ಬಿಡುತ್ತೆ. ಈಗ ಈ ಬೆಲ್ಲದ ನೀರಿಗೆ ನಾವು ಶೋಧಿಸಿ ಇಟ್ಕೊಂಡಿದ್ದಂಥ ತೊಗರಿ ಬೇಳೆನ ಹಾಕ್ಕೊಳ್ಳೋಣ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದು 7ರಿಂದ 8 ಏಲಕ್ಕಿ ಕಾಯಿನ ಹಾಕ್ಕೊಂಡು ಮುಚ್ಚಳ ಮುಚ್ಚಿ 1-2 ಕುದಿ ಬರೋ ತನಕ ಕುದಿಸ್ಕೊಳ್ಳೋಣ. ಪಾಕ ಎಲ್ಲ ಬರೋದು ಬೇಡ, 1-2 ಸಲ ಕುದ್ರೆ ಸಾಕು ಇದು. ಈಗ ಸ್ಟವ್ ಆಫ್ ಮಾಡಿ ಈಗ ಬೇಯಿಸ್ಕೊಂಡಿರೋಂಥದ್ದನ್ನೆಲ್ಲ ನಾವು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಡೋಣ. ಈಗ ಇದು ಬಿಸಿ ಇರುವಾಗಲೇ ನುಣ್ಣಗೆ ರುಬ್ಕೊಂಡ್ಬಿಡ್ಬೇಕು. ತಣ್ಣಗೆ ಆದಮೇಲೆ ರುಬ್ಬೋದೆಲ್ಲ ಬೇಡ, ಬಿಸಿ ಬಿಸಿನೇ ಇದನ್ನು ರುಬ್ಬಬೇಕಾಗತ್ತೆ. ನೋಡಿ, ಈಗ ನುಣ್ಣಗೆ ರುಬ್ಕೊಂಡಿದ್ದೀನಿ. ಏನಪ್ಪ ಇಷ್ಟು ತೆಳ್ಳಗಿದೆ ಅಂತ ಅಂದ್ಕೋಬೇಡಿ, ಹೆದರಿಕೆ ಬೇಡ. ಇದನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಇದು ಆರಿದ ನಂತರ ಗಟ್ಟಿ ಆಗುತ್ತೆ. ಆದರೂ ಗಟ್ಟಿ ಆಗಲಿಲ್ಲ ಅಂದರೆ ಬಾಣಲಿಲಿ ಹಾಕ್ಕೊಂಡು 1-2 ನಿಮಿಷ ಹುರ್ಕೊಂಡ್ರೆ ಆಯಿತು. ಈ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಹೂರಣನ ಉಳಿಸಿ ಹಾಗೆ ಸೈಡ್ಗೆ ಎತ್ತಿಟ್ಕೊತೀನಿ. ಇದು ಹೋಳಿಗೆ ಸಾರು ಮಾಡೋಕ್ಕೆ ಬೇಕಾಗುತ್ತೆ. ನೋಡಿ, ಈಗ ಸುಮಾರು 1 ಗಂಟೆಗಳ ಕಾಲ ನೆಂದಿರೋಂಥ ಕನಕ ಇದು. ಈ ರೀತಿ ಎಳೆದ್ರೂ ಕಟ್ಟಾಗಬಾರ್ದು, ಆಗ ಇದು ಕರೆಕ್ಟಾಗಿ ನೆಂದಿದೆ ಅಂತ ಅರ್ಥ. ಪರ್ಫೆಕ್ಟಾಗಿ ಬಂದಿದೆ ಕನಕ. ಈಗ ಹೂರಣ ಸಹ ನೋಡಿ ಆರಿದೆ, ಸ್ವಲ್ಪನೂ ಕೈಗೆ ಅಂಟ್ತಾ ಇಲ್ಲ. ಈ ರೀತಿ ಕೈಗೆ ಅಂಟದೇ ಇದ್ದಾಗ ಹೂರಣನೂ ಕರೆಕ್ಟಾಗಿ ಬಂದಿದೆ ಅಂತ. ಈಗ ಹೂರಣ ಮತ್ತು ಕಣಕ ಒಂದಕ್ಕೊಂದು ಚೆನ್ನಾಗಿ ಹೊಂದೋ ಥರ ಇರಬೇಕು. ಒಂದು ಗಟ್ಟಿ ಒಂದು ತೆಳು ಆ ಥರ ಎಲ್ಲ ಮಾಡ್ಕೋಬಾರ್ದು, ಆಗ ಹೋಳಿಗೆ ಚೆನ್ನಾಗಿ ಬರೋದಿಲ್ಲ. ನಾವು ಹೂರಣ ಎಷ್ಟು ತೊಗೋತೀವೋ ಅದರ ಅರ್ಧದಷ್ಟು ಕಣಕನ ತಗೊಂಡು ಒಂದು ಬಾಳೆ ಎಲೆ ಮೇಲೆ ಎಣ್ಣೆ ಹಚ್ಚಿ ಈ ರೀತಿ ತಟ್ಟಬೇಕಾಗತ್ತೆ. ಕಣಕದ ಮಧ್ಯಭಾಗ ದಪ್ಪ ಇರಬೇಕು, ಸುತ್ತ ತೆಳು ಮಾಡ್ಕೋಬೇಕು. ಹೂರಣನ ಮಧ್ಯೆ ಈ ರೀತಿ ಇಟ್ಟು ನಿಧಾನಕ್ಕೆ ಕಣಕದಿಂದ ಇದನ್ನು ಈ ರೀತಿ ಕವರ್ ಮಾಡ್ಕೋಬೇಕಾಗತ್ತೆ. ಹೂರಣ ಸ್ವಲ್ಪನೂ ಹೊರಗಡೆ ಕಾಣಬಾರ್ದು, ಆ ರೀತಿ ಲಾಕ್ ಮಾಡ್ಕೋಬೇಕು. ಬೇಕಿದ್ದಲ್ಲಿ ಮಧ್ಯದಲ್ಲಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನೀಟಾಗೆ ಕವರ್ ಮಾಡ್ಕೊಬೇಕಾಗತ್ತೆ. ಈಗ ಇದು ರೆಡಿ ಆಗಿದೆ. ನೋಡಿ, ಈಗಿದು ತಟ್ಟಕ್ಕೆ ರೆಡಿ ಆಗಿದೆ. ಈಗ ಎಲೆ ಮೇಲೆ ಇದನ್ನು ಹಾಕೊಳ್ಳೋಣ. ಮೊದಲು ಎಡ್ಜಸನ್ನು ಪ್ರೆಸ್ ಮಾಡ್ಕೋಬೇಕು, ಈ ರೀತಿ ನೀಟಾಗಿ ತಟ್ಕೋಬೇಕು. ನಂತರ ಮಧ್ಯದ ಭಾಗನ ತಟ್ಟಬೇಕಾಗತ್ತೆ. ಇಷ್ಟು ಕೈನಲ್ಲಿ ತಟ್ಕೊಂಡಾದಮೇಲೆ ಒಂದು ಲಟ್ಟಣಿಗೆಗೆ ಎಣ್ಣೆನ ಹಚ್ಕೊಂಡು ಈ ರೀತಿ ಎಳ್ಕೋಬೇಕಾಗತ್ತೆ. ಹೋಳಿಗೆ ಅಂದರೆ ಲಟ್ಟಿಸ್ಬಾರ್ದು, ಈ ರೀತಿ ತೆಳ್ಳಗೆ ಎಳಿತಾ ಬರಬೇಕು. ಹಾಗಾಗಿನೇ ಕಣಕ ಚೆನ್ನಾಗಿ
ಜಿಗಿ ಬರಬೇಕು. ಹಾಗಾಗಿ ನಾವು ಕಣ್ಕನ ಎಷ್ಟು ನೆನೆಸ್ತೀವೋ ಅಷ್ಟು ಚೆನ್ನಾಗಿ ತೆಳ್ಳಗೆ ಹೋಳಿಗೆನ ಎಳ್ಕೊಬೋದಾಗತ್ತೆ. ನೋಡಿ ಇದು ಎಷ್ಟು ತೆಳ್ಳಗೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈಗ ಇದಾಗಿದೆ. ಸೈಡಲ್ಲಿ ನಾನು ಕಾವಲಿನ ಕಾಯಕ್ಕೆ ಇಟ್ಟಿದ್ದೀನಿ. ತವ ಮೇಲೆ ಇದನ್ನು ಹಾಕಿ ಈಗ ಬೇಯಿಸ್ಕೋಬೇಕು. ನಾನಿಲ್ಲಿ ಬಾಳೆ ಎಲೆನ ಬಳಸಿದ್ದೀನಿ. ನಿಮಗೆ ಬಾಳೆ ಎಲೆ ಇಲ್ಲ ಅಂದರೆ ಬಟರ್ ಪೇಪರ್ ಅಥವಾ ಹೋಳಿಗೆ ಪೇಪರಲ್ಲಿ ಲಟ್ಟಿಸ್ಕೋಬೋದಾಗತ್ತೆ. ನೋಡಿ ಕಾವಲಿ ಮೇಲೆ ಹಾಕಿದ ತಕ್ಷಣ ಇದು ಬಣ್ಣ ಚೇಂಜ್ ಆಗುತ್ತೆ. ಈ ಸ್ಟೇಜಲ್ಲಿ ಎಣ್ಣೆನ ಹಾಕಿ ಈ ರೀತಿ ತಿರುವು ಹಾಕೋಬೇಕಾಗತ್ತೆ. ನೋಡಿ ಹೋಳಿಗೆ ಒಳ್ಳೆ ಪೂರಿ ಥರ ಉಬ್ತಾ ಇದೆ. ಈ ಥರ ಉಬ್ಬಿ ಬಂದರೆ ಹೋಳಿಗೆ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ಈಗ ಮತ್ತೆ ತಿರುವು ಹಾಕಿ ಫೋಲ್ಡ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಡು ಈಗ ಹೋಳಿಗೆ ರೆಡಿ ಆಯಿತು. ನೆಕ್ಸ್ಟು ಹೋಳಿಗೆ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಬಾಣಲಿಗೆ ನಾನು ಒಂದು 2 ಚಮಚ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಒಂದು 1/4 ಚಮಚದಷ್ಟು ಮೆಂತ್ಯ ಕಾಳು ಮತ್ತು ಒಂದು ಅರ್ಧ ಚಮಚ ಸಾಸಿವೆ, 1 ಚಮಚ ಜೀರಿಗೆ, ಒಂದು 3-4 ಮೆಣಸು ಕಾಳನ್ನ ಹಾಕಿ ಇದನ್ನು ಹುರ್ಕೊಳ್ಳೋಣ. 1 - 1.5 ಚಮಚದಷ್ಟು ಧನಿಯಾ ಕಾಳನ್ನ ಹಾಕಿ ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿಯನ್ನು ಬಿಡಿಸಿ ಹಾಕೋತಾ ಇದ್ದೀನಿ. ನೀವು ಬೆಳ್ಳುಳ್ಳಿ ಈರುಳ್ಳಿ ಬಳಸದೇ ಇರೋರು ಶುಂಠಿ ಮಾತ್ರ ಹಾಕೋಬೇಕಾಗತ್ತೆ. ಇಲ್ಲಿ 1 ಈರುಳ್ಳಿನ ನಾನು ಹೆಚ್ಚಿ ಹಾಕೋತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು. ಇದಕ್ಕೆ ಹೆಚ್ಚು ಕರ್ಬೇವಿನ ಸೊಪ್ಪು ಹಾಕಿದಷ್ಟು ಟೇಸ್ಟ್ ಜಾಸ್ತಿ. ಹಾಗಾಗಿ ನಾನು ಸರಿಯಾಗಿ ಒಂದು ಅರ್ಧ ಕಟ್ಟಷ್ಟೇ ಕರ್ಬೇವಿನ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿ ಹಾಕಿದ್ದೀನಿ. ಈಗ 3 ಗುಂಡು ಮೆಣಸಿನ್ಕಾಯಿ, 4-5 ಗುಂಟೂರು ಮೆಣಸಿನ್ಕಾಯಿ, ಹಾಗೆಯೇ ಬಣ್ಣಕ್ಕೆ ಒಂದು 8 ಬೇಡಿಗೆ ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗೆ ಫ್ರೈ ಆಗಬೇಕಾಗತ್ತೆ. ಈಗ ನೋಡಿ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣನ್ನ ಕ್ಲೀನ್ ಮಾಡಿ ಹಾಕೋತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಆದಮೇಲೆ ನಾವು ಆಗಲೇ ಶೋಧಿಸಿಟ್ಕೊಂಡಂಥ ಬೇಳೆ ಕಟ್ಟನ್ನು 1 ಕಪ್ಪಷ್ಟು ಈ ಒಗ್ಗರಣೆಗೆ ಸೇರಿಸಿ ಕುದಿಸ್ಕೋತಾ ಇದ್ದೀನಿ. ಈ ಬೇಳೆ ಕಟ್ಟೊಟ್ಟಿಗೆ ಈ ಮೆಣಸಿನ್ಕಾಯಿ ಮತ್ತು ನಾವು ಹಾಕಿರೋ ಮಸಾಲೆ ಪದಾರ್ಥಗಳೆಲ್ಲ ಸಾಫ್ಟ್ ಆಗಬೇಕು. ಆ ರೀತಿ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ ಈಗ ಇದು ಬೆಂದಿದೆ, ಎಲ್ಲ ಮೆತ್ತಗಾಗಿದೆ. ಈಗ ಇದನ್ನು ನಾವು ಆವಾಗಲೇ ಹೂರ್ಣ ರುಬ್ಕೊಂಡು ಅದಲ್ಲ ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ಈಗ ರುಬ್ಬಿದಂಥ ಮಸಾಲೆನ ನಾವು ಶೋಧಿಸಿಟ್ಕೊಂಡಂಥ ಬೇಳೆ ಕಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕುದಿಸ್ಕೋಬೇಕು. ಮುಚ್ಚಳ ಮುಚ್ಚಿ ಚೆನ್ನಾಗಿ ಒಂದು ಕುದಿ ಬರೋ ತನಕ ಕುದಿಸ್ಕೊಳ್ಳೋಣ. ನೋಡಿ ಈಗಿದು ರೆಡಿಯಾಗಿದೆ ಹೋಳಿಗೆ ಸಾರು. ಈಗ ಇದಕ್ಕೆ ಒಗ್ಗರಣೆ ಹಾಕೊಂಬಿಡೋಣ. ಸಿಂಪಲ್ಲಾಗೆ ಸಾಸಿವೆ, ಕರಿಬೇವು, ಹಿಂಗು ಮತ್ತು ಒಂದು 3 ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ನಮ್ಮ ಹೋಳಿಗೆ ಸಾರು ರೆಡಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಹೋಳಿಗೆ ಸಾರು ರೆಡಿ ಆಗುತ್ತೆ. ಈಗ ನೆಕ್ಸ್ಟು ಪುಳಿಯೋಗರೆ ಮಾಡೋದು ನೋಡೋಣ. ಒಂದು ಬಾಣಲಿಗೆ 3-4 ಚಮಚ ಎಣ್ಣೆನ ಹಾಕಿದ್ದೀನಿ. 1 ಕಪ್ಪಷ್ಟು ಕಡಲೆ ಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಈ ರೀತಿ ಹುರ್ಕೋಬೇಕಾಗುತ್ತೆ. ಈಗ ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಬಿಡೋಣ, ಎಣ್ಣೆಯಿಂದ ತೆಗೆದುಬಿಡೋಣ. ಈಗ ಅದೇ ಎಣ್ಣೆಗೆ ಒಂದು ಅರ್ಧ ಚಮಚ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಸ್ವಲ್ಪ ಹಿಂಗು, ಇದೆಲ್ಲ ಸ್ವಲ್ಪ ಹೊಂಬಣ್ಣ ಬರಬೇಕು. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ಒಂದು ಚಿಕ್ಕ ಕಪ್ಪಷ್ಟು ಹುಣಸೆ ಹುಳಿ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೇ 3 ಚಮಚದಷ್ಟು ಪುಳಿಯೋಗರೆ ಪುಡಿನ ಹಾಕ್ಕೊಂಡು ಕುದಿಸ್ಕೋಬೇಕಾಗತ್ತೆ. ಉಪ್ಪು ಮತ್ತು ಬೆಲ್ಲನ ಈ ಸ್ಟೇಜಲ್ಲಿ ಸೇರಿಸ್ಕೊಳ್ಳಿ, ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಅದು. ಈಗ ಒಂದು
ಚಿಕ್ಕ ಕಪ್ಪಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಕುದ್ದು ಈ ರೀತಿ ಮೇಲ್ಗಡೆ ಎಣ್ಣೆ ತೇಲ್ಬೇಕು. ಈಗ ಸ್ಟವ್ ಆಫ್ ಮಾಡಿ 1 ಕಪ್ಪಷ್ಟು ಬೇಯಿಸಿರೋಂಥ ಅನ್ನನ ಹಾಕಿ ಕಲಿಸ್ಕೊತಾ ಇದ್ದೀನಿ. ಹಾಗೆಯೇ ಆಗಲೇ ಕರೆದಿಟ್ಕೊಂಡಂಥ ಕಡಲೆಕಾಯಿ ಬೀಜನ ಮೇಲ್ಗಡೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ನಮ್ಮ ಪುಳಿಯೋಗರೆ ರೆಡಿ ಆಯಿತು. ಈಗ ನೆಕ್ಸ್ಟು ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ ಮಾಡೋದನ್ನು ನೋಡೋಣ. ಒಂದು ಪಾತ್ರೆಗೆ 2 ಚಮಚ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ, ಕರಿಬೇವು, 1 ಈರುಳ್ಳಿನ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ತಕ್ಕನಂಗೆ ಹಸಿಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಹುರಿಬೇಕಾಗತ್ತೆ. ಇಲ್ಲಿ ನಾನು 1 ಬೌಲಷ್ಟು ಬೀನ್ಸು, ಕ್ಯಾರೆಟು ಮತ್ತು ಆಲೂಗಡ್ಡೆನ ಹೆಚ್ಚಿ ಹಾಕೋತಾ ಇದ್ದೀನಿ. ಇದೆಲ್ಲ ಎಣ್ಣೆಯಲ್ಲಿ ಹುರ್ಕೋಬೇಕಾಗತ್ತೆ. ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರಿಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, 1/4 ಲೋಟ ನೀರನ್ನು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ಬಿಡೋಣ. ಇದನ್ನು ನೋಡಿ, ಇದು ತರಕಾರಿ ಎಲ್ಲ ಬೆಂದಿದೆ. ಈಗ 1 ಕಪ್ಪಷ್ಟು ತೆಂಗಿನಕಾಯಿ ತುರಿನ ಮೇಲ್ಗಡೆ ಹಾಕೋತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ತರಕಾರಿ ಜೊತೆಗೆ ಹೊಂದಿಸ್ಕೊಂಡ್ಬಿಟ್ರೆ ನಮ್ಮ ಮಿಶ್ರ ತರಕಾರಿ ಪಲ್ಯ ರೆಡಿ ಆಗುತ್ತೆ. ಹಾಗೆಯೇ ಇಲ್ಲಿ ಈರುಳ್ಳಿ ಬಳಸದೇ ಇರೋರು ಈರುಳ್ಳಿನ ಸ್ಕಿಪ್ ಮಾಡ್ಬೋದು. ಈಗ ಪಲ್ಯ ರೆಡಿಯಾಗಿದೆ. ನೆಕ್ಸ್ಟು ಸೀಮೆ ಬದನೆಕಾಯಿ ಪಲ್ಯ ಮಾಡೋದನ್ನು ನೋಡೋಣ. ಎಲೆ ಮೇಲೆ ಯಾವಾಗಲೂ ಒಂದು ರೀತಿ ಪಲ್ಯ ಇರಬಾರ್ದಂತೆ, ಹಾಗಾಗಿ ಇದು 2ನೇ ಪಲ್ಯ. ಈಗ ಒಂದು ಪಾತ್ರೆಗೆ 2 ಸ್ಪೂನು ಎಣ್ಣೆನ ಕಾಯಿಸ್ಕೊಂಡು ಸ್ವಲ್ಪ ಸಾಸಿವೆ, 1 ಈರುಳ್ಳಿನ ಹೆಚ್ಚಿ ಹಾಕೋತಾ ಇದ್ದೀನಿ. ಖಾರಕ್ಕೆ ತಕ್ಕನಂಗೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದೆಲ್ಲ ಸಾಫ್ಟ್ ಆಗೋವರೆಗೂ ಹುರಿಬೇಕು. 1 ಚಮಚದಷ್ಟು ಕಡಲೆಬೇಳೆನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಬಳಸದೇ ಇರೋರು ಈರುಳ್ಳಿನ ಸ್ಕಿಪ್ ಮಾಡ್ಬೋದು. ಇಲ್ಲಿ ನಾನು 1 ಬೌಲಷ್ಟು ಸೀಮೆ ಬದನೆಕಾಯಿನ ಸಣ್ಣದಾಗೆ ಹೆಚ್ಚಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದೆಲ್ಲ ಸಾಫ್ಟ್ ಆದಮೇಲೆ 1/4 ಲೋಟದಷ್ಟು ನೀರನ್ನು ಹಾಕಿ ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಇದು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ 1 ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸೇಮು ಈ ಹಿಂದೆ ಮಾಡಿದ್ವಲ್ಲ ಮಿಕ್ಸ್ ವೆಜಿಟೇಬಲ್ ಪಲ್ಯ, ಅದೇ ರೀತಿಯೇ ಮಾಡೋದು, ಆದರೆ ಸೀಮೆ ಬದನೆಕಾಯಿ ಹಾಕಿ ಮಾಡ್ತಾಯಿದ್ದೀನಿ. ಈಗ ಪಲ್ಯ ರೆಡಿಯಾಗಿದೆ. ಈಗ ನೆಕ್ಸ್ಟು ಆಂಬೊಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಮೊದಲು ಒಂದು ಮಿಕ್ಸಿ ಜಾರ್ಗೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, 1 ಇಂಚಷ್ಟು ಶುಂಠಿನ ಹಾಕ್ಕೊಂಡು ನೀಟಾಗಿ ರುಬ್ಕೊಂಡ್ಬಿಡೋಣ. ಈಗ ಇಲ್ಲಿ ನಾನು 1 ಬೌಲಷ್ಟು ಕಡಲೆಬೇಳೆನ ಸುಮಾರು 1 ಅವರ್ ನೆನೆಸಿಟ್ಟಿದ್ದೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಈ ರೀತಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಈಗ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 1 ಕಪ್ಪಷ್ಟು ಸಬ್ಸಿಗೆ ಸೊಪ್ಪನ್ನ ಹೆಚ್ಚಿ ಹಾಕ್ಕೊತಾ ಇದ್ದೀನಿ. 1 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಬಳಸದೇ ಇರೋರು ಸ್ಕಿಪ್ ಮಾಡ್ಬೋದು. ಈಗ ಎಣ್ಣೆ ಕಾದಿದೆ. ಕಾದಿರೋ ಎಣ್ಣೆಗೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ವಡೆನ ಈ ರೀತಿ ತಟ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ. ನಿಮಗೆ ಮೇಲ್ಗಡೆ ಕ್ರಸ್ಟ್ ಗರಿ ಗರಿಯಾಗಿದ್ದು ಒಳಗಡೆ ಸಾಫ್ಟ್ ಆಗಿರಬೇಕು ಅಂದರೆ ಸ್ವಲ್ಪ ದಪ್ಪನಾಗೆ ಪ್ರೆಸ್ ಮಾಡ್ಕೊಂಡು ಹಾಕೋಬೋದು ವಡೆನ. ಇಲ್ಲ ಕ್ರಿಸ್ಪಿ ಆಗಬೇಕು ಅಂದರೆ ತೆಳ್ಳಗೆ ತಟ್ಟು ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ವಡೆ. ನೋಡಿ, ಈಗ ಆಗಿದೆ. ನೆಕ್ಸ್ಟು ಕೋಸಂಬರಿ ಮಾಡೋದನ್ನು ನೋಡೋಣ. ಮಿಕ್ಸಿಂಗ್ ಬೌಲ್ಗೆ 1 ಸೌತೆಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊತಾ ಇದ್ದೀನಿ. ಹಾಗೆಯೇ 1 ಚಿಕ್ಕ ಕಪ್ಪಷ್ಟು ಒಂದು ಅರ್ಧ ಗಂಟೆ ನೆನೆಸಿರೋಂಥ ಹೆಸರು ಬೇಳೆ, ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಸಾಸಿವೆ, ಕರಿಬೇವು ಮತ್ತು ಮೆಣಸಿನ್ಕಾಯಿ ಒಗ್ಗರಣೆ, ಹಿಂಗಿನ ಒಗ್ಗರಣೆ ಹಾಕಿ 1-2 ಚಮಚ ನಿಂಬೆಹಣ್ಣು ರಸನ ಹಿಂಡಿಬಿಟ್ರೆ ಸೌತೆಕಾಯಿ ಕೋಸಂಬರಿ ರೆಡಿ ಆಗುತ್ತೆ. ಈಗ ನೆಕ್ಸ್ಟು ಕ್ಯಾರೆಟ್ ಕೋಸಂಬರಿ ಮಾಡೋದನ್ನು ನೋಡೋಣ. ಒಂದು ಬೌಲ್ಗೆ ನಾನು 3-4
ಕ್ಯಾರೆಟನ್ನು ತುರಿದು ಹಾಕೋತಾ ಇದ್ದೀನಿ, ಹಸಿ ಮೆಣಸಿನ್ಕಾಯಿ, ಶುಂಠಿ ತುರಿನ ಹಾಕ್ಕೊತಾ ಇದ್ದೀನಿ, ನೆನೆಸಿರೋಂಥ ಹೆಸರು ಬೇಳೆ ಮತ್ತು ಒಂದು ಅರ್ಧ ನಿಂಬೆ ಹಣ್ಣಿನ ರಸ, ತೆಂಗಿನಕಾಯಿ ತುರಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಕ್ಯಾರೆಟ್ ಕೋಸಂಬರಿ ರೆಡಿ ಆಗುತ್ತೆ. ಹಾಗೆಯೇ ಸಾಸಿವೆ, ಹಿಂಗು ಮತ್ತು ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿನ ಒಗ್ಗರಣೆನ ಹಾಕಿ ಕಲಿಸ್ಕೊಂಡ್ಬಿಟ್ರೆ ಕ್ಯಾರೆಟ್ ಕೋಸಂಬರಿನೂ ರೆಡಿ ಆಗುತ್ತೆ. ಬಾಳೆ ಎಲೆ ಮೇಲೆ ಯಾವಾಗಲೂ ಒಂದು ಕೋಸಂಬರಿ ಬಡಿಸಬಾರ್ದು, ಹಾಗಾಗಿ 2 ಕೋಸಂಬರಿ ಮಾಡ್ಕೊಳ್ಳೇಬೇಕು. ಈಗ ನೆಕ್ಸ್ಟು ಹೋಳಿಗೆಗೆ ಹಾಲು ಬೇಕಲ್ವಾ, ಹಾಗಾಗಿ ನಾನು ಹಾಲಿಗೆ ಬಾದಾಮ್ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕೆಲವರು ಕಾಯಿ ಹಾಲು ಹಾಕೋತಾರೆ, ಕೆಲವರು ಪ್ಲೇನ್ ಹಾಲಲ್ಲೇ ಹೋಳಿಗೆ ತಿಂತಾರೆ. ನಿಮಗೆ ಹೇಗೆ ಇಷ್ಟನೋ ಆ ರೀತಿ ಹೋಳಿಗೆನ ಸರ್ವ್ ಮಾಡ್ಬೋದು. ಈಗ ಬಾದಾಮಿ ಹಾಲು ರೆಡಿ ಆಯಿತು. ಈಗ ಎಲೆ ಮೇಲೆ ಅಡುಗೆ ಬಡಿಸೋಣ. ಮೊದಲು ಉಪ್ಪು, ಉಪ್ಪಿನಕಾಯಿ ಮತ್ತು 2 ರೀತಿಯಾದ ಕೋಸಂಬರಿನ ಬಡಿಸ್ಬೇಕು. ನಂತರ 2 ರೀತಿ ಪಲ್ಯ ಮಾಡ್ಕೊಂಡಿರೋದ್ರಿಂದ ಬಡಿಸ್ಬೇಕು, ಮತ್ತು ವಡೆ, ಮತ್ತು ನೆಕ್ಸ್ಟು ಹೋಳಿಗೆಗೆ ಬೇಕಾಗಿರೋಂಥ ತುಪ್ಪ ಮತ್ತು ರೈಸಲ್ಲಿ ಪುಳಿಯೋಗರೆ ಮತ್ತು ಬಾದಾಮಿ ಹಾಲು, ಅನ್ನ ಮತ್ತು ಹೋಳಿಗೆ ಸಾರು, ಮತ್ತು ಲಾಸ್ಟಲ್ಲಿ ಮೊಸರನ್ನ ಬಡಿಸಿದ್ರೆ ಹಬ್ಬದ ಬಾಳೆ ಎಲೆ ಊಟ ರೆಡಿ ಆಗತ್ತೆ. ಹಬ್ಬದ ಹಿಂದಿನ ದಿನವೇ ಕಾಯಿ ತುರ್ಕೊಳ್ಳೋದು, ಹಸಿಮೆಣಸಿನ್ಕಾಯಿ, ತರಕಾರಿ ಎಲ್ಲವೂ ಕ್ಲೀನ್ ಮಾಡಿ ಮತ್ತು ಸೊಪ್ಪುಗಳನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗನೆ ಅಡುಗೆ ಆಗುತ್ತೆ. ಹಾಗೆಯೇ ಹೆಸರುಬೇಳೆ, ಕಡಲೆಬೇಳೆ ಮತ್ತು ಕಣಕನ ಫಸ್ಟು ನೆನೆಸಿಟ್ಕೊಂಡ್ಬಿಟ್ರೆ ಸುಲಭ ಆಗುತ್ತೆ ಅಡುಗೆ ಕೆಲಸ. ನಮ್ಮ ಮನೆಯಲ್ಲಿ ಮಾಡುವಂಥ ಹಬ್ಬದ ಅಡುಗೆನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕ್ಕಿಂಗ್.